ಇನ್ನು ಬಿಜೆಪಿಯ ದೆಹಲಿ ಗದ್ದುಗೆ ಈ ಬಾರಿ ಆಸೆ ಪೂರ್ಣಗೊಂಡಿದೆ. 10 ವರ್ಷ ಆಡಳಿತ ಮಾಡಿದಂತ ಆಮ್ ಆದ್ಮಿ ಪಕ್ಷದ ಅಧಿಕಾರ ಇವತ್ತು ಕೊನೆಗೊಂಡಿದೆ. ಅತಿಶಿ ರಾಜೀನಾಮೆ ಸಲ್ಲಿಸಿದ್ರೆ ಬಿಜೆಪಿ ಪಾಳ್ಯದಲ್ಲಿ ಸಿಎಂ ರೇಸ್ ಗರಿಗೆದರಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಅತಿಶಿ ಬರೋಬ್ಬರಿ 27 ವರ್ಷಗಳ ವನವಾಸದ ಬಳಿಕ ಬಿಜೆಪಿ ದೆಹಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಕಳೆದ 10 ವರ್ಷಗಳಿಂದ ಆಡಳಿತದಲ್ಲಿದ್ದ ಆಪ್ 22 ಸ್ಥಾನಗಳನ್ನು ಮಾತ್ರ ಗೆದ್ದು ಅಧಿಕಾರ ಕೈಚೆಲ್ಲಿ ಕೂತಿದೆ. ಚುನಾವಣೆಯಲ್ಲಿ ಸೋತ ಬಳಿಕ ಮುಖ್ಯಮಂತ್ರಿ ಅತಿಶಿ ಮರ್ಲೇನಾ ಸಕ್ಸೇನಾ ಅವರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಎತ್ತ ಬಿಜೆಪಿಯಲ್ಲಿ ಮುಂದಿನ ಸಿಎಂ ಪಟ್ಟ ಯಾರಿಗೆ ಎನ್ನುವ ಚರ್ಚೆ ಗರಿಗೆದರಿದೆ. ಬಿಜೆಪಿಯಲ್ಲಿ ಗರಿಗೆದರಿದ ಸಿಎಂ ಆಯ್ಕೆ ಕಸರತ್ತು. ಈ ಬಾರಿಯ ದೆಹಲಿ ಚುನಾವಣೆಗೆ ಬಿಜೆಪಿ ಸಿಎಂ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿರಲಿಲ್ಲ. ಪ್ರಧಾನಿ ಮೋದಿ ನಾಯಕತ್ವದಲ್ಲೇ ಚುನಾವಣಾ ಅಖಾಡಕ್ಕೆ ಧುಮುಕಿತ್ತು. ಅಭೂತಪೂರ್ವ ವಿಜಯವನ್ನು ತನ್ನದಾಗಿಸಿಕೊಂಡಿತು. ಆದರೆ ಈಗ ಕೇಸರಿ ಮನೆಯಲ್ಲಿ ಮುಖ್ಯಮಂತ್ರಿ ಮಾಡೋದು ಯಾರನ್ನ ಎನ್ನುವ ಬಿಸಿ ಬಿಸಿ ಚರ್ಚೆ ಕಾವೇರತೊಡಗಿದೆ. 7 ಮಂದಿ ನಾಯಕರು ಮುಖ್ಯಮಂತ್ರಿ ಕುರ್ಚಿಯ ಸುತ್ತ ನಿಂತು ಅಧಿಕಾರಕ್ಕಾಗಿ ಹಾತೊರಿತಾ ಇದ್ದಾರೆ. ಸಿಎಂ ರೇಸ್ನಲ್ಲಿ ಕೇಜ್ರಿವಾಲ್ರನ್ನ ಮಕಾಡೆ ಮಲಗಿಸಿದ ಪರ್ವೇಶ್ ವರ್ಮಾ ಹೆಸರು ಮುಂಚೂಣಿಯಲ್ಲಿದೆ. ಯಾಕಂದ್ರೆ ನವದೆಹಲಿಯಿಂದಲೇ ಗೆದ್ದವರು ಸಿಎಂ ಆಗಬೇಕು ಎಂಬ ಅಲಿಖಿತ ನಿಯಮ 3 ಪಕ್ಷಗಳಲ್ಲೂ ಜಾರಿಯಲ್ಲಿದೆ. ಕಾಂಗ್ರೆಸ್ ನಾಯಕಿ ಶೀಲಾ ದೀಕ್ಷಿತ್ ನ್ಯೂಡೆಲ್ಲಿಯಿಂದ ಗೆದ್ದು 3 ಬಾರಿ ಸಿಎಂ ಆಗಿದ್ರು. ಬಳಿಕ ಕೇಜ್ರಿವಾಲ್ ಶೀಲಾರನ್ನ ಸೋಲಿಸಿ 3 ಅವಧಿಗೆ ಮುಖ್ಯಮಂತ್ರಿ ಗಾದಿಯಲ್ಲಿ ಕುಳಿತಿದ್ರು. ಇದೇ ನವದೆಹಲಿಯಲ್ಲಿ ಕೇಜ್ರಿವಾಲ್ ಸೋಲಿಸಿರುವ ಪರ್ವೇಶ್ಗೆ ಸಿಎಂ ಆಗುವ ಅವಕಾಶ ಸಿಗುತ್ತಾ ಎನ್ನುವ ಕುತೂಹಲ ಕೆರಳಿದೆ. ಜಾಟ್ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡು ಇವರನ್ನೇ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇಷ್ಟೇ ಅಲ್ಲ, ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಪಂಜಾಬಿ ಸಮುದಾಯವನ್ನ ಪ್ರತಿನಿಧಿಸುತ್ತಾರೆ. ದೆಹಲಿಯಲ್ಲಿ ಪಂಜಾಬಿ ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ವೀರೇಂದ್ರ ಸಿಎಂ ರೇಸ್ನಲ್ಲಿದ್ದಾರೆ. ಜೊತೆಗೆ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸುರಿ, ದಲಿತ ನಾಯಕ ದುಷ್ಯಂತ್ ಗೌತಮ್, ಆಪ್ ಬಿಟ್ಟು ಕೇಸರಿ ಪಡೆ ಸೇರಿರುವ ಕೈಲಾಶ್ ಗೆಹ್ಲೋಟ್, ಕಪಿಲ್ ಮಿಶ್ರಾ ಹಾಗೂ ಅರವಿಂದರ್ ಸಿಂಗ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಲೆಫ್ಟಿನೆಂಟ್ ಗವರ್ನರ್ ಭೇಟಿಯಾದ ಪರ್ವೇಶ್, ಕೈಲಾಶ್. ಈ ಮಧ್ಯೆ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಸಿಎಂ ರೇಸ್ನಲ್ಲಿರುವ ಪರ್ವೇಶ್ ವರ್ಮಾ, ಅರವಿಂದರ್ ಸಿಂಗ್ ಲವ್ಲಿ ಹಾಗೂ ಕೈಲಾಶ್ ಗೆಹ್ಲೋಟ್ ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ಭೇಟಿಯಾಗಿದ್ದಾರೆ. ಆದರೆ ಉದ್ದೇಶ ಮಾತ್ರ ಸೌಜನ್ಯಕರ ಭೇಟಿ ಅಂತಿದ್ದಾರೆ. ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಅಮೆರಿಕಾದಿಂದ ಮೋದಿ ವಾಪಸ್ ಬಳಿಕ ಪದಗ್ರಹಣ. ಇದರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯಾಗಿದೆ. ಯಾರನ್ನ ಸಿಎಂ ಮಾಡಬೇಕು ಎನ್ನುವ ಬಗ್ಗೆ ಚರ್ಚೆ ನಡೆದಿದೆ. ಮೂಲಗಳ ಪ್ರಕಾರ ಪ್ರಧಾನಿ ಮೋದಿ ನಾಳೆಯಿಂದ 13ನೇ ತಾರೀಕಿನವರೆಗೂ ವಿದೇಶ ಪ್ರವಾಸದಲ್ಲಿರ್ತಾರೆ. ಹೀಗಾಗಿ 13ನೇ ತಾರೀಕಿನ ಬಳಿಕ ಅಂದ್ರೆ ಮೋದಿ ಭಾರತಕ್ಕೆ ವಾಪಸ್ ಆದ ಮೇಲೆ ಸಿಎಂ ಪದಗ್ರಹಣ ನಡೆಯಲಿದೆ. ಆಪ್ ನಾಯಕರೀಗ ಸೋಲಿನ ಪರಾಮರ್ಶೆಯಲ್ಲಿದ್ದಾರೆ. ಪಕ್ಷದ ರಾಜ್ಯಸಭೆ ಸಂಸದ ಸಂಜಯ್ ಸಿಂಗ್, ಬಾಬರ್ಪುರ ಕ್ಷೇತ್ರದ ವಿಜೇತ ಅಭ್ಯರ್ಥಿ ಗೋಪಾಲ್ ರಾಯ್, ಆಪ್ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಪಾಠಕ್ ಸೇರಿದಂತೆ ಆಪ್ ನಾಯಕರು ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ಚರ್ಚೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.